ಏನು ಉಳಿಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ತಲೆಯಲ್ಲಿ ಮನಸ್ಸಲ್ಲಿ ಹಾರ್ಟಲ್ಲಿರೋದೆಲ್ಲದನ್ನು ಹೇಳ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಂಬಿಡು. ಯಾಕಂದ್ರೆ ಈ ವಿಚಾರದಲ್ಲಿ ನಾನು ಎಲ್ಲರಿಗಿಂತ ದಡ್ಡ, ಪೆದ್ದು, ಬುದ್ದು. ನನ್ನ ಹೃದಯದ ಮಾತನ್ನ, ನನ್ನ ಮನಸ್ಸಿನ ಹುಚ್ಚತನ, ನನ್ನ ಪ್ರತಿ ಉಸಿರಿನ ತುಡಿತವನ್ನ ನಿನಗೆ ಅರ್ಥ ಮಾಡಿಸ್ಬೇಕು. ಇದೆಲ್ಲ ನಿನಗೆ ಅರ್ಥ ಆಗಿರ್ಬೇಕಲ್ವಾ? ಥ್ಯಾಂಕ್ಸ್. ಅದು ಯಾವ ದೇವ್ರು ಕಂಡ್ಬಿಟ್ನು, ಪ್ರಾಣಿ ಥ್ಯಾಂಕ್ಸ್ ಹೇಳ್ತಿದೆ. JSಗೂ ನಗು ಬರುತ್ತೆ ಅಂತ ಆಯ್ತು. ಏನಂದ್ರೆ ನೀವು JS ಹಾಗಂದ್ರೇನು? ಈಗ ನಡೆದಿರೋ ಕಾನ್ವರ್ಸೇಷನ್ ಅಲ್ಲಿ ಅದ್ರ ಫುಲ್ ಫಾರ್ಮ್ ಹೇಳಿದೀನಿ. ಬುದ್ಧಿವಂತ ಅಂತಿರಲ್ಲ, ನೀವೇ ಗೆಸ್ ಮಾಡ್ಕೊಳ್ಳಿ. JS ಲೂಸು, ನನಗೆ ಜರ್ಮ ಶಫರ್ ಅಂತೀರಾ? ಪರವಾಗಿಲ್ಲ, ನೀವು ಬುದ್ಧಿವಂತ್ರೆ. ನೀನು ಹೇಗೆ ಹೇಳ್ತೀಯ ಅನ್ನೋದು ಬೇಕಾಗಿಲ್ಲ ಮೌಲ್ಯ. ನೀನೇನು ಹೇಳ್ತೀಯ ಅನ್ನೋದು ಅಷ್ಟೇ ಬೇಕಾಗಿರೋದು. ನಾನು ಏನು ಹೇಳ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ವೇದಾಂತ್? ಗೊತ್ತು, ಆದರೆ ಗೊತ್ತಿಲ್ಲ. ಹೇಳೋ ಮೌಲ್ಯ. ಐ ಲವ್ ಯು ಟು ವೇದಾಂತ್. ಐ ಲವ್ ಯು ಟು ವೇದಾಂತ್. ಹೂವಂತೆ ನಗಲು ಪ್ರೀತಿ, ಕೈ ಚಾಚಿ ಕರೆದ ರೀತಿ, ಅದು ವಿರಳ, ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಕುಚ್ಚಿ ತರ ಮುದ್ದು ಮಾಡ್ಬೇಕು ಅನ್ಕೊಂಡಿದ್ದಲ್ಲ, ವಿಷಯ ಮನೆಗೆ ಗೊತ್ತಾದ್ರೆ ಇಮಿಡಿಯೇಟ್ ಮದ್ವೆ ಮಾತುಕತೆ ಟರ್ನ್ ಆಗಿ ಟುಸ್ ಆಗಿ ಹೋಗುತ್ತೆ. ಸ್ವಲ್ಪ ದಿನ ಹೇಳ್ದಿರೋದೆ ವಾಸಿ. ಇದನ್ನ ಇವನ್ಗೂ ಹೇಳ್ಬಿಟ್ರೆ ನೆಮ್ಮದಿ ಅನ್ಸುತ್ತೆ. ಈಗಲೇ ಮನೆಯವ್ರಿಗೆ ವಿಷಯ ಹೇಳೋದು ಬೇಡ. ಅಮೂಲ್ಯ, ಒಂದು ನಿಮಿಷ. ನಮ್ಮ ಪ್ರೀತಿ ವಿಚಾರ ಈಗಲೇ ಮನೆಗೆ ಯಾರಿಗೂ ಗೊತ್ತಾಗೋದು ಬೇಡ. ವಿಚಾರ ಆದಿ ವಿಕ್ಕಿ ಅತಿಥಿಗೆಲ್ಲ ಗೊತ್ತಾದ್ರೆ ನಮ್ಮ ಅಣಕ್ಸತಿಯಿಂದ ಹಾಕ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ದಿನ ಮುಚ್ಚಿಡೋದೇ ಒಳ್ಳೇದು. ಈ ವಿಚಾರವಾಗಿ ನೀನೇನು ಅನ್ಕೊಂತೀಯ ಅಂತ ನಂಗೊಂದು ಥಾಟ್ ಬಂತು. ನೀನು ಹೇಗೆ ಯೋಚನೆ ಮಾಡ್ತಿದ್ದೋ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನೀನು ಕೂಡ ಎಲ್ಲಿ ಬೇಜಾರು ಮಾಡ್ಕೊಳ್ತೀನೋ ಅಂತಲೂ ಅಂದ್ಕೊಂಡೆ. ಒಳ್ಳೇದಾಯಿತು. ಅಟ್ಲೀಸ್ಟ್ ನಮ್ಮ ಪ್ರೀತಿ ವಿಚಾರ ಗೊತ್ತಾದ್ಮೇಲೆ ನಾವಿಬ್ರು ಒಂದೇ ಥರ ಥಿಂಕ್ ಮಾಡ್ತಿದ್ದೀವಿ. ದಟ್ಸ್ ಗುಡ್. ಸರಿ, ಲೇಟ್ ಆಯಿತು, ನಾನೇನು ಬರ್ತೀನಿ. ಒಂದು ನಿಮಿಷ. ಪ್ರೀತಿ ಹುಟ್ಟೋ ಮೊದಲು ಹುಡುಗರು ಬೇರೆ ಥರನೇ ಇರ್ತಾರೆ. ಒಂದ್ಸಲ ಪ್ರೀತಿ ಆದ್ಮೇಲೆ ಹುಡುಗರು ಕಂಪ್ಲೀಟಾಗಿ ಹುಡುಗಿರ ಕೈಲಿ ಲಾಕ್ ಆಗಿಬಿಡ್ತಾರೆ ಅಂತ ವಿಕ್ರಾಂತ್ ಯಾವಾಗಲೂ ನನಗೆ ಹೇಳ್ತಿದ್ದ. ಅದು ನಿಜ ಅನ್ನಿಸ್ತದೆ. ನಿನ್ನ ಕಳ್ಸಿಕೊಡೋದಕ್ಕೆ ನನ್ನ ಮನಸ್ಸೇ ಆಗ್ತಿಲ್ಲ. ನನಗೂ ಅಷ್ಟೇ.
ಸಿರೆ ಹೊಡತಿ ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ಪ್ರೀತಿ ಆಗಿದೆ ಅನ್ನೋದ್ರಲ್ಲಿ ಒಂದು ಖುಷಿ ಇತ್ತು, ಆದರೆ ಆಗಿರೋ ಪ್ರೀತಿ ಸಕ್ಸಸ್ ಆಗಿದೆ ಅಂದಾಗ ಹಬ್ಬನೇ ನಡೀತಿದೆ ಅನಿಸ್ತಿದೆ. ವಿಚಿತ್ರ ಸಂಭ್ರಮನೆ. ಈ ಪ್ರೀತಿ ನಿಜವಾಗ್ಲೂ ಅದ್ಭುತನೇ ಅಲ್ವಾ? ಲವ್ ಯು ಕಣ ಸುಳ್ಳೆ ಪೊಳ್ಳೆ, ಲವ್ ಯು ಕಣ ಸುಳ್ಳೆ ಪೊಳ್ಳೆ. ನಾವಿಬ್ರು ನಮ್ಮ ನೆರಳು ಕಾಣಿಸಿದ್ರು ಜಗಳ ಆಡ್ತಿದ್ದವರು ಒಬ್ರನ್ನೊಬ್ರು ಇಷ್ಟು ಪ್ರೀತಿಸಿದೀವಿ ಅಂದರೆ ಒಂದು ಕ್ಷಣ ನಂಬಕ್ಕೆ ಆಗ್ತಿಲ್ಲ. ಆ ಜನ್ಮ ಶತ್ರುಗಳ ಥರ ಇದ್ದವರು ಲವ್ ಬರ್ಡ್ಸ್ ಆದರೆ ಆ ಬದಲಾವಣೆ ಹೇಗಿರ್ಬೋದು? ನಾನು ನಿನ್ನ ಬಗ್ಗೆ ಬೆಳಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಲ್ಲ, ನಿಂಗೂ ಹೀಗೆ ಆಗ್ತಿರ್ಬೋದಾ? ನೀನು ನನ್ನ ನೆನೆಸ್ಕೊಳ್ತಿರ್ಬೋದಾ? ಹುಡುಗಿರಂದ್ರೆ ಕಿಲೋಮೀಟರ್ ಗಟ್ಟಲೆ ಓಡೋಗ್ತದೆ, ಆದ್ರೆ ಈಗ ಬಾಯಿ ಬಡಿಕೆ ಬಜಾರಿ ಅಮೂಲ್ಯನ ಪ್ರೀತಿಸ್ತಾ ಇದ್ದಾನೆ. ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯ ಇದೆ? ನಾಟ್ ಇಟ್ ಆಲ್. ಅವಳನ್ನ ಮೀಟ್ ಮಾಡಬೇಕು ಅಂತ ಬೆಳಿಗ್ಗೆ 7 ಗಂಟೆಗೆ ರೆಡಿ ಹಾಕೋತಿದ್ದೀನಿ. ಅವಳನ್ನ ಯಾವಾಗಲೂ ನೋಡಬೇಕು, ನಗ್ನಗ್ತಾ ಅವಳ ಜೊತೆ ಮಾತಾಡಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿನೇ ಇದೆ. ಬಟ್ ನಂಗೆ ಇದೆಲ್ಲ ಮುಂಚೆ ಯಾವತ್ತೂ ಆಗೇ ಇರಲಿಲ್ಲ. ಇಟ್ಸ್ ಕ್ವೈಟ್ ಅ ಫೀಲಿಂಗ್. ಗೋಸ್ಕರ ಅಂತಾನೆ ಸ್ಪೇಸ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಇಂಥ ಚಾನ್ಸನ್ನು ಮಿಸ್ ಮಾಡ್ಕೊಂಡ್ರಾ? ಎಲ್ಲನೂ ಅಂದ್ಕೊಂಡಂಗೆ ಆಗಲ್ವಲ್ಲ ಅದಕ್ಕೆ. ನಿಮ್ಮ ಅಣ್ಣ ಎಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ನಮ್ಮನೆಯಿಂದ ಅಂತೂ ಫೋನ್ ಬರ್ತಾನೆ ಇತ್ತು. ಅಡುಗೆ ಮಾಡಿಟ್ಟು ಬೇರೆ ದಾರಿನೇ ಇಲ್ಲದೆ ನಾನು ಮನೆಗೆ ಬಂದ್ಬಿಟ್ಟೆ. ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ನಿಮ್ದು ಸ್ಟೋರಿ ಮುಂದೋಗಿದೆ ಅಂತ ಅಂದ್ಕೊಂಡು ರಾತ್ರಿ ಖುಷಿ ನಿದ್ದೆ ಮಾಡಿದೆ ಗೊತ್ತಾ? ನೀವು ನೋಡಿದ್ರೆ ಇದ್ದಲ್ಲೇ ಇದ್ದೀರಲ್ರೇ. ನೀವೇನು ಬೇಜಾರಾಗಬೇಡಿ ಅದಕ್ಕೆ. ನಾನು ಇನ್ನೂ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ನನಗೂ ಸಾಕಾಗೋಗಿದೆ. ಏನೇನಾಗಬೇಕು ಅದೇ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಸ್ಟ್ರೆಚ್. ವಾಣಿ, ಕೈ ಹೀಗೆ ಪೂರ್ತಿ ಸ್ಟ್ರೆಚ್ ಮಾಡ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಅಷ್ಟೆಲ್ಲ ಯಾರೇ ಅಬ್ಸರ್ವ್ ಮಾಡ್ತಾರೆ? ನನ್ನ ಕೈನೇ ಚಿಕ್ತು ಅನ್ಕೋತಾರೆ ಬಿಡೆ. ನಿಜ, ನಾನು ಇಲ್ಲೇ ಇದ್ದೀನಿ, ಆದರೂ ಇಲ್ಲಿಲ್ಲ. ಅದಿತಿ, ನಮ್ಮ ಸಣ್ಣ ಇಂಟರ್ವ್ಯೂ ಇದೆ, ತಿಂಡಿನ ಬಂದ್ ಮಾಡ್ತೀನಿ ಅಂತ ಅಮ್ಮಂಗೆ ಹೇಳ್ಬಿಡು. ಯಾರೇ ಇವನು? ನಮ್ಮ ಅಜ್ಜ. ಅದೆಲ್ಲ ನಿನಗ್ಯಾಕೆ? ಸುಮ್ಮನೆ ಡ್ಯಾನ್ಸ್ ಮಾಡು. ಅವನ ಅಜ್ಜ ಆದ್ರೂ ಹ್ಯಾಂಡ್ಸಮ್ ಆಗಿ ಇರ್ತಾನೆ ಅನ್ಸುತ್ತೆ. ಸಖತ್ತಾಗಿದ್ದಾನ್ ಕಣೆ. ಇನ್ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ನಿಮ್ಮ ಮನೇಲೆ ಮಾಡೋದು, ಅದು 1 hour ಎಕ್ಸ್ಟ್ರಾ. ಸಾಕು, ನೀನು ಹೀಗೆ ಬಡ್ಕೋತಿದ್ರೆ ಕಣ್ ಮುಂದೆ ಬರೀ ಕನ್ಸೇ ಕಾಣುತ್ತೆ. ವೇದಾಂತ್ ವಸಿಷ್ಠ ತೀರಾ ಹಗಲ್ಗನ್ಸ್ ಕಾಣುವಷ್ಟು ಹಾಳಾಗಬಾರ್ದು. ಭಾವಚಾರಿ, ನೀವಾ? ಇದೇನ್ ಬಾಸ್ ಹೀಗ್ ಕೇಳ್ತಾ ಇದ್ದೀರಾ? ಮುಂಚೆ ಎಲ್ಲ ಬಂದ ಮೇಲೆ ಬೈತಾ ಇದ್ರಿ, ಈಗ ಬರ್ತಿದ್ ಹಾಗೆ ಬೈತಾ ಇದ್ದೀರಾ. ಈ ಕಾಂತ ನಿಮ್ಗೆ ಅಷ್ಟು ಬೇಡವಾಗೋದ? ಹೋಗ್ರಿ, ಅಮೂಲ್ಯನ್ ಕಳ್ಸಿ. ತಲೆ ಕೂದಲು ಕೂಡ ಹಣ್ಣಣ್ಣಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಕವಿತೆನ ಹಾಡ್ತಾ ಇರ್ತಾರೆ. ಹಾಗಂತ
ಅಂತ ನಾವು ಅವ್ರನ್ನ ಬಲವಂತವಾಗಿ ಸೇರ್ಸಕ್ಕಾಗತ್ತೇನೆ? ಅದಾಗಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ಏನಜ್ಜಿ? ನಾವ್ಯಾಕೆ ಮೊದ್ಲಿನ ತರ ಮದ್ವೆ ಆಗುವಂತ ಒತ್ತಡ ಹೇರ್ದಾಗೆ ಈಗಲೂ ಒಂದಷ್ಟು ಹುಡುಗಿಯರ್ ಫೋಟೋನ ಅವನ್ ಮುಂದೆ ಇಟ್ಟು ಆಟ ಆಡಬಾರ್ದು. ಅಯ್ಯೋ ಅಜ್ಜಿ, ನೀವು ಸೀದಾ ಮದ್ವೆಗೆ ಹೋಗ್ಬಿಟ್ರಿ. ಅದಕ್ಕೂ ಮೊದಲು ಅವರಿಬ್ಬರಿಗೆ ಲವ್ನ ರಿಯಲೈಸ್ ಮಾಡಿಸ್ಬೇಕಾಗಿಲ್ಲ ಅಜ್ಜಿ. ಅವ್ನು ಯಾವಾಗಲೂ ಅಮ್ಮು ಅಂತಿದ್ದ, ಇವಾಗಲೂ ಅಮ್ಮು ಅಂತಾನೆ ಹೇಳ್ತಾ ಇದ್ದಾನೆ. ಆದರೆ ಅವನ ಬಾಯಲ್ಲಿ ಅದನ್ನು ಒಪ್ಪಿಸ್ಬೇಕಷ್ಟೆ. ಏನಾದರೂ ಯೋಚನೆ ಮಾಡ್ತೀನಿ. ಹೆಲ್ಪ್ ಮಾಡೋಕ್ಕೇನು ಸಮಸ್ಯೆ ಇಲ್ಲಪ್ಪ, ಆದರೆ ಅದು ಆಫೀಸಾ? ನೀನು ಕೆಲಸಕ್ಕೆ ರಿಸೈನ್ ಮಾಡಿದ್ದೆ ಅಲ್ವಾ, ಮತ್ತೆ ಯಾಕೆ ಆಫೀಸು? ಅದನ್ನು ನೀನೇ ಹೇಳಿದ್ಯಲ್ಲ, ನೀನು ಫ್ರೀ ಇರ್ಬೋದು ಅಂತ ನಾನು ಕೇಳಿದೆ ಅಷ್ಟೇ. ಈಗ ಆಫೀಸಿಗೆ ಹೋಗ್ತಿರೋದು ಕೆಲ್ಸಕ್ಕಲ್ಲಪ್ಪ, ವೇದಾಂತನ ನೋಡೋಕ್ಕೆ. ಇದನ್ನ ನಿಮಗೆ ಹೇಗೆ ಹೇಳೋದು? ತೊಂದರೆ ಏನಿಲ್ಲಮ್ಮ, ನಿನಗೆ ಬೇರೆ ಏನಾದರೂ ಕೆಲಸ ಇದ್ರೆ ನೀನು ಹೋಗ್ಬಾ, ನಾನು ಮಾಡ್ಕೋತೀನಿ. ಅಪ್ಪ ಒಂದು ನಿಮಿಷ. ಅಯ್ಯೋ, ನಮ್ಮ ಅಪ್ಪನಾಣೆಗೂ ಬೈಕೋತಿರ್ಲಿಲ್ಲ ವಿಕ್ಕಿ ಬಾಸ್. ಆದ್ರೆ ಬಾಸು ಬೇಜಾನ್ ಬದಲಾಗಿದ್ದಾರೆ, ಯಾಕಿರ್ಬೋದು ಅಂತ ವಿಚಾರ ಮಾಡ್ತಿದ್ದೆ. ನಿಮ್ ಕಡೆಗೆ ಆತರ ಅನಿಸ್ಲಿಲ್ವಾ ವಿಕ್ಕಿ ಬಾಸ್? ಖಂಡಿತ ಅನ್ಸಿದೆ ರೀ. ನಾನು ಆ ಚೇಂಜಸ್ನ ನೆನ್ನೆ ಗಮನಿಸಿದ್ದೀನಿ. ಆಕ್ಚುಲಿ ನಾವು ನಿನ್ನೆ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೈಟು ಲೇಟ್ ಆಗಿತ್ತು, ಆದ್ರೆ ಅಗ್ರಜ ಮಾತ್ರ ಸಖತ್ ಒಳ್ಳೆ ಮೂಡಲ್ಲಿದ್ದ. ಓಹೋ, ಹಾಗಿದ್ರೆ ಇದು ನಿನ್ನೆಯಿಂದನೇ ಶುರುವಾಗಿರೋ ಕಾಯಿಲೆ ಅಂತ ಅನ್ನಿ. ಏನ್ರಿ ಕಾಯಿಲೆ? ನನಗೆ ಯಾಕೋ ಬಾಸ್ಗೂ ಬಾಸ್ ಆಡ್ತಿರೋ ರೀತಿಗೂ ಅಮೂಲ್ಯ ಮೇಡಮ್ಗೂ ಏನೋ ಲಿಂಕ್ ಇರ್ಬೋದಾ ಅಂತ ಡೌಟು. ಮಾಡ್ಕೊಂಡಿರೋದು ಯಾವ ಖುಷಿಗೋ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಇದನ್ನ ನಾನ್ ನಂಬೇಕಾ? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಯಾರಿಗೊತ್ತು, ನಿನ್ಗೇನೋ ಕೆಲಸ ಇರಬೇಕು ಅದಕ್ಕೆ ಮಾಡಿರ್ತೀಯ. ಎಕ್ಸ್ಕ್ಯೂಸ್ ಮೀ, ನೀನು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ನೆನ್ನೆವರೆಗೂ ಒಂದು ಲೆಕ್ಕ, ನೆನ್ನೆದಾದ್ಮೇಲೆ ಇನ್ನೊಂದು ಲೆಕ್ಕ. ಯಾವ ಲೆಕ್ಕ? ಪ್ರೀತಿ ಲೆಕ್ಕ. ಆಹಾ, ಅಪ್ಪಣ್ಣ, ನೀನ್ ಹೀಗೆಲ್ಲ ಆರ್ಡರ್ ಮಾಡಿದ್ರೆ ಅದನ್ನ ಕೇಳೋದಕ್ಕೆ ನಾನು ನಿನ್ನ ಎಂಪ್ಲಾಯ್ ಅಲ್ಲ, ನೀನ್ ಹುಡುಗಿ. ಲವ್ ಅಲ್ಲಿ ಲೇಡೀಸೇ ಬಾಸು. ಹುಡುಗಿರು ಹೇಳ್ಬೇಕು, ಹುಡುಗರು ಕೇಳ್ಬೇಕು. ಜಮಾನ್ನಿಂದ ಹೀಗೆ ಇರೋದಪ್ಪ. ಅದು ಅಲ್ಲದೆ ರೌಡಿ ಬೇಬಿ ಹತ್ರ ರೌಡಿಸಮ್ ಎಲ್ಲ ನಡೆಯಲ್ಲ. ಸುಳ್ಳೆ ಪುಳ್ಳೆ. ನನಗೆ ಕೊಬ್ಬು ಅಂತಿದ್ಯಲ್ಲ, ಅದು ನನಗಲ್ಲ, ನಿನಗೆ. ನೀನು ದೊಡ್ಡ ಕೊಲೆಸ್ಟ್ರಾಲ್ ಮೂಟೆ. ಒಳ್ಳೆ ಮೂಡಲ್ಲಿದ್ದ ನಾನು ತಲೆ ತಿಂದು ತರಲೆ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟೆ. ನೋ ಫಿಯರ್. ನೀನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಸಿಡಾ. ಏನ್ ವಿಷಯ? ಏನಿಲ್ಲ ಬಾಸ್, ನಿಮ್ಗೆ ಒಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕಿತ್ತು. ಅದೇನು ಹೇಳೋದು, 3 ಜನ ಬಂದ್ರ? ಏನದು? ಅದು ವೇದಾಂತ್ ಆಫೀಸಲ್ಲಿ ಅಡ್ಮಿನ್ ಪೋಸ್ಟ್ ವೇಕೆಂಟ್ ಇದೆ. ಸದ್ಯಕ್ಕೆ ಕಾಂತ್ ಅವರು ಎಲ್ಲಾನು ಹ್ಯಾಂಡಲ್ ಮಾಡ್ತಿದ್ದಾರೆ. ಆದ್ರೆ ಪೂರ್ತಿ ಜವಾಬ್ದಾರಿ ಅವ್ರಿಗೂ ನಿಭಾಯಿಸೋ ಕಷ್ಟ ಆಗುತ್ತೆ ಅಲ್ಲ. MDPA ಆಗಿ ಅಡ್ಮಿನ್ ಪೋಸ್ಟ್ ಕೆಲಸನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ನೋಡಿದ್ರು ಬರಲ್ವಾ ವಿಕ್ಕಿ ಬಾಸ್? ಹೇಗ್ರಿ ಬರಕ್ಕಾಗುತ್ತೆ ಮಿಸ್ಟರ್ ಬುಳ್ಳ? ಅವಳಿಗೆ ಹುಡುಗನ ಹುಡುಕ್ತಾ ಇದಾರೆ ಮನೆಯಲ್ಲಿ. ಹ್ಞೂ ಅಗ್ರಜ, ಹೇಗಿದ್ರು ವರ್ಕ್ ಮಾಡ್ತಾ ಇಲ್ವಲ್ಲ, ಹುಡುಗನ್ ನೋಡಿರ್ತೀವಿ, ಅಲ್ಲಿವರೆಗೂ ಮನೇಲಿ ಆರಾಮಾಗಿ ಇರು ಅಂತ ಹೇಳಿರ್ತಾರೆ. ನನ್ನ ಪ್ರಕಾರ ರೋಡಿನಾದ್ ನೀವು ಮತ್ತೆ ನಮ್ಮ ಆಫೀಸ್ಗೆ ಬರಲ್ಲ ಅನ್ಸುತ್ತೆ. ವಾಟ್ ನಾನ್ಸೆನ್ಸ್ ವಿಕ್ರಾಂತ್. ಹುಡುಗನ್ ನೋಡ್ತಿದಾರಂತ ಹುಡುಗನ. ಅವಳು ಯಾರನ್ನೋ ತಂದು ಕೂಡ್ಸ್ಬಿಟ್ರೆ ಒಪ್ಕೊಂಡ್ಬಿಡ್ತಾಳ? ಅವಳಿಗೆ ಮದ್ವೆ ಬಗ್ಗೆ, ಐ ಮೀನ್ ಮದ್ವೆ ಆಗೋ ಹುಡುಗನ ಬಗ್ಗೆ ಬೇರೆನೇ ಕಾಣಿಸುತ್ತೆ. ನಾನ್ಸೆನ್ಸ್. ಕಂಪ್ನಿ ಪಾಲಿಸಿ ಪ್ರಕಾರ ಕಿಲೋಮೀಟರ್ಗೆ 2-2.5 ಕೊಟ್ಟರಾಯ್ತು ಅನ್ನೋದಷ್ಟೇ ಅವ್ರ ಕ್ಯಾಲ್ಕುಲೇಷನ್. ಆ ಕೆಲಸನ ಯಾರು ಬೇಕಿದ್ರು ಮಾಡ್ಬೋದು. ಅದಕ್ಕೆ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ.
ಅದಕ್ಕೆ ನೀವೇನಂತ ಹೇಳಿದ್ರಿ? ನಂತರ ಬೈಕ್ ಇಲ್ಲ ಅಂದೆ. ಅದಕ್ಕೆ ಅವ್ರೇನಂದ್ರು? ಸರಿ ನಾನು ತಿಳಿಸ್ತೀವಿ ಹೊರಡಿ ಅಂದ್ರು. ನನ್ನ ಕರ್ಮ. ಈ ಥರನೂ ಇಂಟರ್ವ್ಯೂ ಆಗುತ್ತಾ? ಓದ್ ಮುಗಿಸಿ ಕೆಲಸ ಹುಡ್ಕೋಕೆ ಶುರು ಮಾಡು, ಆವಾಗ ಗೊತ್ತಾಗುತ್ತೆ ಯಾವ ಥರ ಇಂಟರ್ವ್ಯೂ ಆಗುತ್ತೆ ಅಂತ. 3 ಹೊತ್ತು ಮೊಬೈಲಲ್ಲೇ ಕೂತಿದ್ರೆ ಪ್ರಪಂಚ ಅರ್ಥ ಆಗಲ್ಲ. ಬಾವಿ ಒಳಗಡೆ ಇರೋ ಕಪ್ಪೆಯಾಗಿ ಹೋಗ್ತೀಯ. ಏನಿಲ್ಲ, ಮೊಬೈಲಲ್ಲಿ ಇಡೀ ಜಗತ್ತೇ ಕಾಣಿಸುತ್ತೆ. ಕಾಣೋದಕ್ಕೂ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅನುಭವಕ್ಕಿಂತ ದೊಡ್ಡ ಜ್ಞಾನ ಬೇರೇನಿಲ್ಲ, ತಿಳ್ಕೊ. ಹಾ ಆಯ್ತು, ಟ್ರೈ ಮಾಡ್ತೀನಿ. ಅಷ್ಟೇ ತಾನೇ, ನಾನೇ ತಗೊಂಡು ಬಂದ್ಕೊಡ್ತೀನಿ. ನಾನು ಯಾಕೆ ಹೀಗಾಡ್ತಾ ಇದ್ದೀನಿ? ಏನೋ ಸರಿ ಇಲ್ಲ. ಅಯ್ಯೋ, ನಾನು ಯಾಕೆ ಹಿಂಗೆ ನುಲಿತಿದ್ದೀನಿ? ಈ ಬುಕ್ಸ್ ಎಲ್ಲ ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತಲ್ವಪ್ಪ? ಎಷ್ಟೋ ಮನೆಗಳಲ್ಲಿ ಬುಕ್ಸ್ಗಳು ಬೇಗ ಮನೆಗೆ ಬಂದ್ಬಿಡ್ತವೆ, ಆದರೆ ಬುಕ್ಕಲ್ಲಿರೋದು ಮನ್ಸಿಗೆ ಬರೋದೇ ಇಲ್ಲ. ನಮ್ಮ ಮನೇಲಿ ಹಾಗಾಗಲಿಲ್ವಲ್ಲ ಅನ್ನೋದೇ ಖುಷಿ ನನಗೆ. ಯಾಕಪ್ಪ? ರಾಮಾಯಣ ದರ್ಶನಂ ಬರಹಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅದೆಲ್ಲ ಸರಿನೇ. ಆದ್ರೆ ಅವ್ರ ಪರಿಪೂರ್ಣ ಕೃತಿ ಅಂದ್ರೆ ಅದು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರೇ ಅಂತ. ಎಂತ ಹೋಲ್ಕೆ? ಹೌದಪ್ಪ, ಅವ್ರ ಬರಹ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಸರಳವಾಗಿರುತ್ತೆ. ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ಸಿಂಪಲ್ ಆಗಿ ಬರೀತಾರೆ. ವಿಷಯನ ತಿಳ್ಕೊಳ್ಬೇಕು ಅನ್ನೋ ಕಿಚ್ಚ ಹಚ್ಚಿದ್ದೆ ಅವರು. ಇದಕ್ಕೆ ನಾನು ಹೇಳಿದ್ದು ನೀನು ಎಲ್ಲ ಹುಡುಗಿರ್ತಾರ ಅಲ್ಲ ಅಂತ. ಬುಕ್ಸ್ಗಳನ್ನ ತಂದು ಕೊಟ್ಟಿದ್ ನೀವೇ ಅಲ್ವಪ್ಪ. ನಾನು ದೊಡ್ಡೋರ್ ಪುಸ್ತಕಗಳನ್ನ ಓದ್ತಾ ಇದ್ರೆ ಒಂದ್ ದಿವ್ಸನೂ ನೀವು ಬೇಡ ಅನ್ಲಿಲ್ಲ. ಇಲ್ಲ ಅಂದಿದ್ರೆ ನನಗೆ ತೇಜಸ್ವಿ ಅವರ ವಿಸ್ಮಯ ಜಗತ್ತು, ಮಿಲೇನಿಯಂ ಸೀರೀಸ್ ಎಲ್ಲ ಪರಿಚಯನೇ ಆಗ್ತಿರ್ಲಿಲ್ಲ. ಮಾಡಿಲ್ಲ. ನನ್ನ ಜೀವನದ ಕೆಲವು ನಿರ್ಧಾರಗಳನ್ನ ನಿಮ್ಮನ್ನ ಕೇಳ್ದೆ ತಗೊಂಡ್ರೆ ನೀವು ಕೋಪ ಮಾಡ್ಕೋತೀರಪ್ಪ? ಪ್ರತಿಯೊಬ್ಬ ತಂದೆನೂ ಮಕ್ಕಳು ತಗೊಳ್ಳೋ ನಿರ್ಧಾರದ ಬಗ್ಗೆ ಹೆದರ್ಕೋತಾನೆ. ಅದಕ್ಕೆ ಕಾರಣ ಮಕ್ಕಳು ಎಡವಬಾರದು ಅಂತ ಅಷ್ಟೇ ಆಗಿರುತ್ತೆ. ಆದರೆ ನನಗೆ ನನ್ನ ಮಗಳ ಬಗ್ಗೆ ಯಾವ ಅನುಮಾನನೂ ಇಲ್ಲ. ನೀನು ತಗೊಳ್ಳೋ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಶಾಕ್ ಆಯ್ತಾ? ಫೋನ್ ಕಿವಿಲಿದೆ ತಾನೆ, ಅದ್ರಲ್ಲಿ ಹೇಳು. ಹೌದು, ಇಲ್ಲಿವರೆಗೂ ಯಾಕೆ ಬಂದೆ? ಯಾಕೆ ಬರ್ಬಾರ್ದೈತಾ? ಹಾಗಂತ ಯಾರು ಹೇಳಿದ್ರು? ಇವತ್ತು ನಾನು ನಿನ್ನನ್ನು ನೋಡಲೇಬೇಕು, ನೋಡ್ತೀನಿ ಅಂತ ಹೇಳಿರ್ಲಿಲ್ವಾ? ಹೇಳಿದ್ಮೇಲೆ ಮುಗ್ದೋಯ್ತು. ಅದಾಗೋವರೆಗೂ ನನಗೆ ಸಮಾಧಾನನೇ ಇರೋದಿಲ್ಲ. ಎಷ್ಟೇ ಅಂದ್ರೂ ನೀನು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಲ್ವಾ? ಬಾ ಒಳಗೆ. ಇವತ್ತಿಗೆ ಸಾಕು, ಮನಸ್ಸು ತುಂಬಿತು. ಸಾರಿನಾ? ಅದು ರೌಡಿ ಬೇಬಿ ಬಾಯಲ್ಲಿ. ಯಾಕೆ ಅಂತ ಕೇಳ್ಬೋದಾ? ಲ್ಯಾಂಡ್ಲೈನಾ? ಒಂದು ನಿಮಿಷ. ಅರ್ಥ ಆಗ್ಲಿಲ್ಲ. ಕೈಯಲ್ಲಿ ಫೋನ್ ಇಲ್ಲ ಅಲ್ವಾ? ಅನ್ನೋದು ನಿನ್ನ ಆಸೆ ಅಲ್ವಾ? ನಾನು ಎಕ್ಸ್ಪೆಕ್ಟ್ ಮಾಡೋ ಭಯಕ್ಕೂ ನೀವು ಮಾತಾಡ್ತಿರೋ ಭಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅನಗತ್ಯವಾಗಿ ಕಾಲೆಳೆಯೋ ಕೆಲಸ ಮಾಡಕ್ ಹೋಗ್ಬೇಡಿ, ನನಗದಿಷ್ಟ ಆಗಲ್ಲ. ರೂಮಲ್ಲಿ ಯಾರೂ ಇಲ್ಲ ಅಂತ ಬರ್ತಾ ಇದ್ದೆ, ನೀನು ಕತ್ಲಲ್ಲಿ ಗೌ ಅಂತ ಕೂತಿದ್ಯಾ ಅಂತ ಗೊತ್ತೇ ಇರಲಿಲ್ಲ. ನಮ್ಮನೇಲಿ ಲೈಟ್ಗೇನು ಕೊಡ್ತಾ ಇಲ್ಲ. ಈ ಎಲೆಕ್ಟ್ರಿಸಿಟಿ ಬಿಲ್ ಸೇವ್ ಮಾಡೋ ಪ್ಲಾನ್ ಯಾವಾಗಿಂದ ಶುರು ಆಯ್ತು ಅರ್ಥ ಆಗ್ತಾ ಇಲ್ಲ. ಆದ್ರೂ ತನ್ನ ಫ್ಯೂಚರ್ನ ಅವನಿಗೆ ಹೇಗೆ ಬೇಕೋ ಹಾಗೆ ಬಿಲ್ಡ್ ಮಾಡ್ಕೋಬಹುದು. ಅವನಿಗೆ ಬೇಕಾದ ಪುಟದಲ್ಲಿ ಬೇಕಾದ ಸಾಲನ್ನ ಬರ್ಕೋಬಹುದು. ಆದ್ರೆ ಇತಿಹಾಸದಲ್ಲಿ ಮಾತ್ರ ನಡೆದಿರೋದನ್ನ ಒಂದು ಅಕ್ಷರನೂ ಬದಲಾಯಿಸೋದಿಕ್ ಸಾಧ್ಯನೇ ಇಲ್ಲ.
ಬೇಡದೇ ಇರೋ ಪುಟಾನ ಹರಿದಾಕ್ತೀನಿ ಅಂತ ಮೊಂಡುತನ ತೋರಿಸಿದ್ರೆ ಕೊನೆ ಪಕ್ಷ ಹರಿದಿರೋ ಗುರುತಾದ್ರೂ ಅಲ್ಲೇ ಉಳ್ಕೊಂಡಿರುತ್ತೆ. ಹಲೋ ಮಿಸ್ಟರ್, ಜಾಸ್ತಿ ಎಗರಾಡಕ್ ಬರಬೇಡ. ಇವತ್ತಿಗೆ ನಿನಗಿದೇ ಓವರ್ ಡೋಸ್ ಆಗಿರುತ್ತೆ. ಸ್ಟೇ ಟ್ಯೂನ್ ಫಾರ್ ಮೋರ್. ನಾನು ಇದ್ರ ಬಗ್ಗೆ ನನ್ನ ಆನ್ಸರ್ನ ಯಾವತ್ತೂ ಹೇಳ್ತೀನಲ್ವಾ. ನನಗೆ ಕ್ಲಿಯರ್ ಮಾಡೋದು ಇನ್ನೇನಿದೆ? ಹಳೆ ಕತೆ ಎಲ್ಲ ಬೇಡ ಅಣ್ಣ. ಒಂದ್ಸಲ ನೀ ಡ್ರಾಮಾ ಅಂದೆ, ಮತ್ತೊಂದ್ಸಲ ಇನ್ನೇನೋ ಅಂದೆ. ಈಗ ಅದೆಲ್ಲ ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ ಪ್ಲಾನ್ ಏನು ಅಷ್ಟು ಹೇಳಿ ಸಾಕು. ಮೊದಲು ಏನು ಅನ್ಕೊಂಡಿದ್ನೋ ಈಗಲೂ ಹಾಗೆ ನಡೆಯುತ್ತೆ. ನನಗೆ ಮದುವೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಬೇರೆ ಹೆಣ್ಮಕ್ಳ ಜೊತೆ ಜಾಸ್ತಿ ಹೊತ್ತು ಇರೋದಕ್ಕೂ ಆಗಲ್ಲ. ಸಾಕು ಸುಮ್ಮನಿರು. ಈ ನಿನ್ ರೈಲ್ ಸ್ಟೋರಿ ಕೇಳಕ್ಕೆ ನಮಗಿಷ್ಟ ಇಲ್ಲ. ಪಿಜ್ಜಾ ಪ್ರಚಾರ ಮಾಡೋದಕ್ಕೆ ಪಕ್ಕದ ಬೀದಿ ಜಲ್ದನ್ ಮನೆಗೆ ಹೋಗಿದ್ದಾಳೆ ನಾವು. ಹೋ ಹಾಗ ಅಮ್ಮ ಮತ್ತೆ ಫಾರ್ಮಿಗೆ ಬಂದಿದ್ದಾಳೆ. ಹಳೆ ಕೇಟ್ರಿಂಗ್ ನ ಮೀರಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಅಷ್ಟೇ ಆಗಿದ್ರೆ ಸಾಕಾಗಿತ್ತು, ಆದ್ರೆ ಸುಮ್ಮನೆ ಕಷ್ಟಪಡ್ತಾಳೆ. ಹೌದು, ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಅವಳಿಗೇನೋ ಊಟ ಬೇಡವಂತೆ, ರೂಮಲ್ಲಿದ್ದಾಳೆ. ಹೌದಾ? ಯಾಕೆ ಹುಷಾರಿಲ್ವಾ? ಯಾವ ದಾಡಿನೂ ಆಗಿಲ್ಲ. ನಿನ್ನೆಯಿಂದ ಯಾಕೋ ವಿಯರ್ಡ್ ಆಗಿ ಆಡ್ತಿದ್ದಾಳೆ. ಯಾವತ್ತೂ ಇಲ್ಲದೆ ಇರೋ ತರ ಓವರ್ ಸ್ವೀಟ್ ಆಗಿ ನಡ್ಕೋತಾ ಇದ್ದಾಳೆ. ನಿಮ್ಮಮ್ಮ ನಿನ್ ಮಾತು ಕೇಳಲ್ಲ ಅಂತ ನಂಗೆ ಗೊತ್ತಿಲ್ವಾ? ಸುಮ್ನೆ ನಂಗೆ ಬಯಸ್ಬೇಡ, ನೀನ್ ಹೋಗು. ಸರಿ, ನಾಳೆ ಬರ್ತೀನಿ ಆಯ್ತಾ? ಬಾಯ್ ದಿತಿ. ವಾಣಿ, ಏನ್ ಮಾಡ್ತಿದ್ಯಾ ನೀನು? ಯಾಕೆ ಇಷ್ಟು ವಿಯರ್ಡ್ ಆಗಿ ಆಡ್ತಿದ್ಯಾ? ಇದೆಲ್ಲ ನಿನ್ ಚೈಲ್ಡು, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ನಾನು ಇಲ್ಲಿಗೆ ಬಂದಿದ್ದು ರಾಜನ್ ಇಂಪ್ರೆಸ್ ಮಾಡೋದಕ್ಕಂತ. ಐ ಥಿಂಕ್ ಐ ಲವ್ ಹಿಮ್. ನೋ, ಹಾಗೆಲ್ಲ ಏನೂ ಇಲ್ಲ. ಇನ್ನು ಎಷ್ಟು ಒಂದು ಸುಳ್ಳು ಹೇಳ್ತೀಯ ಅಣ್ಣ? ಸುಳ್ಳಲ್ಲ, ಅದೇ ನಿಜ. ಹಾಗಿದ್ರೆ ಸಾಹಿತ್ಯ ಇಷ್ಟ ಇಲ್ಲ ಅಂತ ಹೇಳಿ ನೀನು ಅವತ್ತು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋಗಿದ್ದೇನಕ್ಕೆ? ಆ ಇಂಪಾರ್ಟೆಂಟ್ ಕೆಲಸ ಏನಾಗಿತ್ತು? ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಅದು ಲವ್ ಅಂತಾನೆ ಅರ್ಥನಾ ಅದ್ಯಾ? ಹೌದಂಗೆ ನಿಜವಾಗ್ಲೂ ಇಂಪಾರ್ಟೆಂಟ್ ಕೆಲಸ ಆಯ್ತು. ಬಟ್ ದಟ್ಸ್ ಪರ್ಸನಲ್. ಹೋಗೋಣ, ಏನೇನೋ ಮಾತಾಡ್ತೀಯ. ಸರಿ, ನಿಂಗೆ ಯಾರ ಮೇಲೂ ಲವ್ ಇಲ್ಲ ಅಲ್ಲ? ನನ್ನ ಮೇಲೆ ಆಣೆ ಮಾಡಿ ಹೇಳು. ಈಗ ಪಿಕ್ ಮಾಡಲ್ವಾ? ಎಷ್ಟು ಸಂಕೋಚ ಅಲ್ವಾ ನಿನ್ಗೆ? ನಿನ್ಗೂ ನಾಚಿಕೆ ಎಲ್ಲ ಆಗತ್ತಾ? ನಾಚಿಕೆ ನನಗ? ನಾಟ್ ಎಟ್ ಆಲ್. ಮತ್ತ್ಯಾಕೆ ಈಗ ನೀನು ನನ್ನ ಅಂತ ನಿಲ್ಸ್ಬಿಟ್ಟೆ? ಏನಿಲ್ಲ ಬಿಡು. ನಾವು ಒಂದ್ಸಲ ಕೈ ಹಿಡಿದ್ಮೇಲೆ ಬಿಡು ಮಾತೇ ಎಲ್ಲ ಡಿಯರ್. ಅದ್ ಯಾಕೆ ಅರ್ಥದಲ್ಲೇ ನಿಲ್ಸ್ದೆ? ಮನ್ಸಿಗೆ ಏನ್ ಬಂದಿತ್ತು ಅದನ್ನ ಹೇಳು. ಮುದ್ದು ಪ್ರಾಣಿ ಅಂತ ಬಂದಿತ್ತು. ಎಲ್ಲಿ ಮತ್ತೆ ಉರ್ಕೋತಿ ಅಂತ ಹೇಳಿಲ್ಲ ಅಷ್ಟೇ. ವಾವ್, ನಾನು ಅಂದ್ಕೊಂಡಿದ್ನೆ ಇವನು ಅಂದ್ಕೊಂಡಿದ್ದಾನಲ್ಲ. ನನಗಿದೆಲ್ಲ ತುಂಬಾನೇ ಹೊಸ್ತು. ಇವ್ರ ಹತ್ರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ, ಅದ್ಯಾಕೊಳ್ಳೆ ನಿನ್ ತಲೆಗೆ ಯಾರೋ ಗನ್ ಇಟ್ಟಿರೋ ತರ ಉರ್ಕೊಂಡ್ ಮಾತಾಡ್ತೀಯ? ಈಗ ತಾನೇ ಅದು ಯಾವನೋ ವಸಿಷ್ಠ ಯಾರಿಗೂ ಹೆದ್ರಲ್ಲ ಅಂದೆ. ಅಫ್ಕೋರ್ಸ್ ಈಗಲೂ ಅದನ್ನೇ ಹೇಳ್ತೀನಿ. ನಾನು ಯಾರಿಗೂ ಹೆದರೋದಿಲ್ಲ. ಅದು ಗಂಟಲಿ ಸ್ವಲ್ಪ ಕಿಚ್ಕಿಚಿ ಇತ್ತು. ಬರ್ತೀನಿ, ಆದರೆ ನಾವಿಬ್ರು ಈ ಥರ ಲಬ್ಬಲ್ಲಿ ಬಿದ್ದೋಗಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಹೊಸ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ. ಈಗಲೇ ಜಾಯ್ನ್ ಆಗೋದು ಡೌಟ್ ಬರುತ್ತಾ ಅಂತ
ಹಾಗಾದ್ರೆ ನಾಳೆನೂ ನಾನು ಕಾರಿಗೆ ಹೊರ್ಕೊಂಡು ನಿಂತ್ಕೋಬೇಕು, ನೀನು ಕಿಟಕಿ ಹಿಂದೆ ನಿಂತ್ಕೋಬೇಕು. ಒಂದು ನಿಮಿಷ. ನಾನು ರೂಮಲ್ಲಿ ಕುತ್ಕೊಂಡು ಮಾತಾಡೋದೇ ಬೆಟರ್. ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಿ ಆ ಥರ ಹೇಳಿದೆ ಅಷ್ಟೇ, ನಿಜವಾಗ್ಲೂ ಏನೂ ಇಲ್ಲ. ಆದ್ರೂ ಮಾವ, ನೋಡ ಆರ್ತಿ, ಜೀವನದಲ್ಲಿ ಎಲ್ಲ ಪುಟಗಳು ಸ್ಪಷ್ಟವಾಗಿರಲ್ಲ. ಕೆಲವೊಂದ್ ಕಡೆ ಅಕ್ಷರಗಳು ಚಿತ್ತು ಕಟ್ ಆಗಿರುತ್ತೆ. ನಾನು ಅದನ್ನ ಸರಿ ಮಾಡೋದು ಹೇಗೆ ಅಂತ ಯೋಚಿಸ್ತಿದ್ದೆ ಅಷ್ಟೇ. ನಿನಗೆ ಇಷ್ಟು ಮಾತ್ರ ಅರ್ಥ ಆದ್ರೆ ಸಾಕು. ಇದಕ್ಕಿಂತ ಹೆಚ್ಚಾಗಿ ನೀನೇನು ಕುತೂಹಲ ತೋರ್ಸಕ್ ಹೋಗ್ಬೇಡ. ಆರ್ತಿ, ನಿನಗೆ ನನ್ನ ಮೇಲೆ ಗೌರವ ಇದೆ ಅಂದ್ರೆ ನೀನು ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡಮ್ಮ. ವರ್ಷ ಇಷ್ಟೊತ್ತಿಗೆ ಸಾರ್ಥಕ್ ಅಪ್ಪ ಆಗಿರ್ತಾರೆ. ಆಮೇಲೆ ಗೊತ್ತಲ್ಲ, ಈ ಹುಡುಗರು ಪಾರ್ಟಿನ ಹೇಗಿದ್ರು ಬಂದಾಗತ್ತೆ. ಅದಕ್ಕೆ ವ್ಯವಸ್ಥೆ. ವೇದಾಂತ್ ಇವಳು ಒಂದೇ ಹೆಸರಲ್ಲಿ ಎಲ್ಲ ಹೇಳ್ತಿರೋದು ಕೇಳ್ತಿದ್ರೆ ಇವಳು ಸರ್ಪ್ರೈಸ್ ಕೊಡ್ತಿದ್ದಳೋ ಇಲ್ಲ ಹೆದರ್ಸ್ತಿದ್ದಳೋ ಒಂದು ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಉಳಿದವ್ರನ್ನೆಲ್ಲ ಕರೆಯೋದಾ? ಉಳ್ದೋರಂದ್ರೆ ಯಾರಣ್ಣ? ಅದೇ ಅತಿಥಿ, ಉಳಿದವರು, ಅವ್ರನ್ನ ಯಾರನ್ನೂ ಇನ್ವೈಟ್ ಮಾಡಲ್ವಾ? ಯಾಕೆ ನಗ್ತಿದ್ದೀರಾ ಸಾರ್ಥಕ್? ಏನಿಲ್ಲ, ಅದಿತಿ ಮತ್ತೆ ಉಳಿದವರು ಯಾರು ಬರಲ್ಲ. ಗುಡ್ ಮಾರ್ನಿಂಗ್ ಸುಳ್ಳೆ ಪುಳ್ಳೆ. ಬೇರೆಯವ್ರದ್ದು ಕಾಪಿ ಮಾಡಬಾರ್ದು, ನನ್ನ ಸ್ವಂತಿಕೆನ ಬಳಸ್ಕೋಬೇಕು. ಈಗ ಸಮಾಧಾನ ಆಯ್ತು. ಅಕ್ಕ ಮೆಸೇಜ್ ಮಾಡ್ತಿದ್ಲು ಅಂತ ನಾನು ಮಾಡಿದೆ. ಆದರೆ ಅಕ್ಕನ ಮೆಸೇಜ್ಗೆ ಇಮಿಡಿಯೇಟ್ ಆಗಿ ವಿಕ್ಕಿ ಬಾವಂದು ರಿಪ್ಲೈ ಬರೋದು. ನಮ್ಮ ಸುಳ್ಳೆ ಪುಳ್ಳೆದು ಏನೂ ಇಲ್ಲ. ಅದಕ್ಕೆ ಬೇರೆ ಕಣೆ, ಅವ್ನ್ ಮೀಸೆ ಇದೆಯಲ್ಲ ಅದಂತೂ ಅಲ್ಟಿ. ಹಲೋ ಹಲೋ, ಸ್ಟಾಪ್ ಸ್ಟಾಪ್. ಜಾಸ್ತಿ ಕನ್ಸ್ ಕಾಣ್ಬೇಡ. ಅವನ ಬಗ್ಗೆ ನಿಂಗೇನು ಗೊತ್ತಿಲ್ಲ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ಅವ್ನು ನಿನಗೆ ಬೀಳಲ್ಲ. ಬೀಳೋದಾಗಿರ್ಲಿ, ಅವ್ನು ನಿನ್ ಕಡೆ ಓರೆಗಣ್ಣಲ್ಲೂ ನೋಡಲ್ಲ. ಈ ಸ್ಟಫ್ ಐಸೆ, ನೀನ್ ಎಷ್ಟು ದಿವಸದಿಂದ ನಮ್ಮ ಮನೆಗೆ ಬರ್ತಾ ಇದ್ಯಾ? ಅವ್ನು ಯಾವತ್ತಾದ್ರೂ 1 ಸೆಕೆಂಡ್ ನಿನ್ ಕಡೆ ನೋಡಿದಾನ? ಇಷ್ಟ ದಿನ ನಾನು ಅವನ್ನ ಆ ರೀತಿ ನೋಡಿರ್ಲಿಲ್ಲ. ಇಷ್ಟು ದಿನದ್ದೇ ಒಂದ್ ಲೆಕ್ಕ, ಆದ್ರೆ ಇನ್ಮೇಲೇನೆ ಒಂದ್ ಲೆಕ್ಕ. ನಾನು ಅವನ್ನ ಪ್ರೀತಿಯಿಂದ ನೋಡಕ್ ಶುರು ಮಾಡಿದ್ಮೇಲೂ ಅವ್ನು ನನ್ನನ್ನು ಹಾಗೆ ನೋಡ್ತಾನೆ. ಸಿಲ್ಲಿ ಅಂತ ನೀನ್ ರಿಜೆಕ್ಟ್ ಮಾಡಿರ್ತಾರೆ. ನೀನು ಇದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೀಗ ಆಡ್ತಾ ಇದ್ಯಾ? ಏ ನಿನ್ ತಲೆ. ರಾಜನ ಹೇಗಿದ್ರು ನಂತರ ನಿಮ್ ಜೊತೆ ಪಾರ್ಟಿಗೆ ಸುತ್ತಾಡಕ್ಕೆಲ್ಲ ಬರಲ್ಲ. ಅದಕ್ಕೆ ನಾನು ಅವರು ಸೇರ್ಕೊಂಡು ನೀನ್ ಯಾಕೆ ಈ ತರ ಆಡ್ತಾ ಇದೀಯ ಅಂತ ಕಂಡು ಹಿಡಿತೀವಿ.